ರಾಮ ಮಂದಿರ ದೇಣಿಗೆ ಕಳವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಎಸ್ಐಟಿ ಪುನರ್ ರಚನೆ. ಇಂದು ತನಿಖಾ ಪ್ರಗತಿ ವರದಿ ಸಲ್ಲಿಸಲು ಕೋರ್ಟ್ ಸೂಚನೆ. ಭಾರತೀಯ ಕರೆನ್ಸಿಯ ಮೇಲೆ ನಿರ್ಬಂಧ ಸಡಿಲಿಸಿದ ನೇಪಾಳ. 200 ರೂಪಾಯಿ ಮತ್ತು ಹೊಸ ವಿನ್ಯಾಸದ 500 ರೂಪಾಯಿ ನೋಟುಗಳಿಗೆ ಅನುಮತಿ. 25,000 ವರೆಗೆ ಇಂಡಿಯನ್ ಕರೆನ್ಸಿಗೆ ಗ್ರೀನ್ ಸಿಗ್ನಲ್. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ತಮ್ಮ ಹೋರಾಟ ಇನ್ನೂ ಮುಗಿದಿಲ್ಲ. ಸಂಘಟನೆ ಶೀಘ್ರದಲ್ಲೇ ತನ್ನ ಮುಂದಿನ ಕಾರ್ಯಯೋಜನೆ ಪ್ರಕಟಿಸಲಿದೆ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಹೇಳಿಕೆ. ಬಾಂಗ್ಲಾ ದಂಪತಿ ಮೇಲೆ ಪೌರತ್ವ ವಿಚಾರಕ್ಕೆ ಹಲ್ಲೆ. ಬೆಂಗಳೂರಿನ ವೈದ್ಯನ ಬಂಧನ. ಇದೀಗ ಜಾಮೀನಿನ ಮೇಲೆ ಬಿಡುಗಡೆ. ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ. ತೀವ್ರ ಮನನೊಂದ ವಿದ್ಯಾರ್ಥಿನಿ ಆತ್ಮಹತ್ಯೆ. ಮುಂಬೈ ಜಲಲ್ಪುರ ಗ್ರಾಮದಲ್ಲಿ ನಡೆದ ಘಟನೆ. ರಾಜಕೀಯ ಕ್ಷೇತ್ರ ಕಲುಷಿತಗೊಂಡಿದೆ. ಪ್ರಾಮಾಣಿಕ ರಾಜಕಾರಣಕ್ಕೆ ಉಳಿಗಾಲವಿಲ್ಲ. ಇನ್ನು ಮುಂದೆ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ಘೋಷಣೆ. ಉಪ್ಪಿನಂಗಡಿ ಕೋಟಾ ನೋಟು ಮುದ್ರಣ ಜಾಲ ಪತ್ತೆ ಪ್ರಕರಣ. ಬಂಧಿತ 2 ಆರೋಪಿಗಳ ಮನೆ ಶೋಧ. ಪ್ರಿಂಟರ್ ದ್ರಾವಣ ಸಹಿತ ಹಲವು ಸೊತ್ತುಗಳು ವಶ. ನಡು ರಸ್ತೆಯಲ್ಲಿ ರೌಡಿ ಶೀಟರ್ ಹತ್ಯೆ. ಗುರುತೇ ಸಿಗದ ರೀತಿಯಲ್ಲಿ ಬರ್ಬರ ಕೊಲೆ. ತುಮಕೂರು ಗ್ರಾಮಾಂತರ ಪೊಲೀಸರ ಭೇಟಿ ಪರಿಶೀಲನೆ. ರಾಜ್ಯದಲ್ಲಿ ಜುಲೈ ಅಂತ್ಯದವರೆಗೆ ಮುಂಗಾರು ಅಬ್ಬರ. ಇಂದು ಸುಮಾರು 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಕರಾವಳಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ಮುನ್ಸೂಚನೆ. ದಾಳಿ ಮತ್ತೆ ಪ್ರಾರಂಭವಾದರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮತ್ತಷ್ಟು ಮುಂದುವರಿಕೆ. ಅಮೆರಿಕಕ್ಕೆ ಇರಾನ್ ಎಚ್ಚರಿಕೆ. 2026ರ ಕಾಮನ್ವೆಲ್ತ್ ಗೇಮ್ 65 ಕೆಜಿ ವೇಟ್ ಲಿಫ್ಟಿಂಗ್ ನಲ್ಲಿ ರಾಜ ಮುತ್ತುಪಾಂಡೆಗೆ ಬೆಳ್ಳಿ ಪದಕ. ಒಟ್ಟು 286 ಕೆಜಿ ಭಾರ ಎತ್ತಿ ಮಿಂಚಿದ ಭಾರತದ ವೇಟ್ ಲಿಫ್ಟರ್.